ಇದ್ದಾರೆ. ಸದನ ನಡೆಯಕ್ಕೆ ಬಿಡಲ್ಲ, ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಾಗೇಂದ್ರ ವಿಚಾರದಲ್ಲಿ ನಾನು ಅಕಾರ್ಡಿಂಗ್ ಟು ಮೀ ನನಗಿರ್ತಕ್ಕಂಥ ನಾಲೆಜು, ನಾನಿರ್ತಕ್ಕಂಥ ಸ್ವಲ್ಪ ಏನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀನಿ. ನಾಗೇಂದ್ರ ಅವರು ಈ ವಿಷಯದಲ್ಲಿ ಕ್ಲೀನ್ ಆಗಿದ್ದಾರೆ. ಕಾರಣ ನಮ್ಮ ಸರ್ಕಾರದವರು, ನಮ್ಮ ಸಚಿವರು, ನಮ್ಮ ಸ್ನೇಹಿತರು ಅಂತ ಹೇಳ್ತಾ ಇಲ್ಲ. ನಾನು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನನಗಿರ್ತಕ್ಕಂಥ ವಿಸ್ಡಮ್ ನಾಲೆಜ್ನಲ್ಲಿ ಐ ಆಮ್ ಟ್ರೈಂಗ್ ಟು ಸೆಟ್ ಅ ಕೇಸ್. ಏನಿದೆ ದೇರ್ ಇಸ್ ಅ ಸೇಯಿಂಗ್, 100 ಕಲ್ಪ್ರಿಟ್ಗಳು ಸದಾ ಸಿಗಲಿದ್ರೆ ಪರವಾಗಿಲ್ಲ, ಒಬ್ಬ ಇನ್ನೋಸೆಂಟ್ ಸಿಗಬಾರ್ದು ಅಂತಕ್ಕಂಥ ನಾಗೇಂದ್ರದ ಕೇಸು. ನಾಗೇಂದ್ರವ್ರ ಕೇಸನ್ನ ನೀವು ಸರಿಯಾಗಿ ಸಮರ್ಪಕವಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೊಂದು ಅವಕಾಶ ಅಪೋಸಿಷನ್ ಅವ್ರು ಕೊಟ್ಟರೆ ಚೆನ್ನಾಗಾಗತ್ತೆ. ದ ರೀಸನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇರ್ತಕ್ಕಂಥ 20 ಅಕೌಂಟ್ಗಳು ಒಂದೇ ಬ್ಯಾಂಕಿಗೆ ಹೋಗ್ತವೆ. ಅದರ ನಾಗೇಂದ್ರವ್ರ ಹೆಸರು ಇಲ್ಲ, ನಾಗೇಂದ್ರ ಇನ್ವೆಸ್ಟಿಗೇಟ್ ಮಾಡಲ್ಲ. ನಿಮಗೆಲ್ಲ ಮಾಹಿತಿ ಇದೆ, 184 ಕೋಟಿ ಒಂದು ಇಂಟ್ರೆಸ್ಟ್ ಅಮೌಂಟು ದುಡ್ಡು ಒಂದೇ ಬ್ಯಾಂಕಿಗೆ ಹೋಗುತ್ತೆ. ಒಂದೇ ಬ್ಯಾಂಕ್ಲಿಂದ 18 ಅಕೌಂಟಿಗೆ ಹೋಗುತ್ತೆ. 18 ಅಕೌಂಟ್ಲಿಂದ 630 ಅಕೌಂಟಿಗೆ ಹೋಗುತ್ತೆ. ಇವೆಲ್ಲ ಅಕೌಂಟ್ಗಳು ಕರ್ನಾಟಕದಾಗಿಲ್ಲ. ಈ ಖಾತೆ ಏನು, ಈ ಇಲಾಖೆ ಖಾತೆ ಯಾವುದೇ ಬ್ಯಾಂಕ್ ಅಕೌಂಟಲ್ಲಿ ಓಪನ್ ಆಗಿದ್ರೆ ಫಲಾನುಭವಿಗಳಿಗೆ ಪಟ್ಟಿ ಅಷ್ಟೇ ಕೊಡಬೇಕು. ಅವರು ಬ್ಯಾಂಕ್ನವರು ಆ ಫಲಾನುಭವಿಗಳ ಪಟ್ಟಿಗೆ ಅಷ್ಟೇ ಟ್ರಾನ್ಸ್ಫರ್ ಮಾಡಬೇಕು. ಯಾವುದೇ ರೀತಿಯ ರಿಕ್ವೆಸ್ಟ್ ಬೋರ್ಡ್ಲಿಂದನೂ ಇಲ್ಲ, ಸಚಿವರಿಂದನೂ ಕೂಡ ರಿಕ್ವೆಸ್ಟ್ ಇಲ್ಲ. ಅದಾಗಿರ್ತಕ್ಕಂಥದ್ದು ಅಧಿಕಾರಿ ಆ್ಯಂಡ್ ಅಕಾರ್ಡಿಂಗ್ ಟು ಮೀ ದ ಬ್ಯಾಂಕ್ ಪೀಪಲ್. ಇದು ಅಕಾರ್ಡಿಂಗ್ ಟು ಮೀ ಇರ್ತಕ್ಕಂಥ ಜಿಸ್ಟ್ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಸಮರ್ಪಕ ಚರ್ಚೆ ಮಾಡಲಿಕ್ಕೆ ಕೊಟ್ಟರೆ ಖಂಡಿತವಾಗಿ ನಾವು ಮಾತನಾಡ್ತೀವಿ. ಸದನ ನಡೀಲಿಕ್ಕೆ ಬಿಡಲ್ಲ, ಹೋರಾಟ ಅಲ್ಲ, ಯಾಕೆ ಬಿಡಲ್ಲ ಅಂತಂದ್ರೆ ಬೇರೆ ಗುರ್ತಾಗತ್ತಲ್ಲ. ನಾಗೇಂದ್ರ ಅವ್ರ ಬಗ್ಗೆ ಈಗ ನಾವು ಮಾತನಾಡಿದ್ರೆ ಸಂಪೂರ್ಣ ಅವ್ರೇನು ಪಟ್ಟಿ ಹಚ್ಚಿದ್ರು, ನಾಗೇಂದ್ರ ಅವ್ರ ಬಗ್ಗೆ ಏನು ಮಾತನಾಡಿದ್ರು ಅದ್ರ ಜನಕ್ಕೆ ಗುರ್ತಾಗುತ್ತೆ. ಈಗ ಅಷ್ಟೇ ಪಟ್ಟಿ ಬಗ್ಗೆ ಮಾತನಾಡಿದ್ರೆ ಕೇಂದ್ರ ಸರ್ಕಾರ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಕ್ಯಾಬಿನೆಟ್ನಲ್ಲಿ 39% ಇರ್ತಕ್ಕಂಥ ಕ್ಯಾಬಿನೆಟ್ ಸಚಿವರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, 5-6 ಜನರ ಮೇಲೆ ರೇಪ್ ಕೇಸ್ ಇದೆ. ಇದ್ರ ಬಗ್ಗೆನೂ ಚರ್ಚೆ ಮಾಡಲಿಲ್ಲ, ಯಾಕೆ ಮಾಡಬಾರ್ದು? ಈಗ ನಾವು ನಾಗೇಂದ್ರ ಡಿಫೆಂಡ್ ಮಾಡ್ಕೊಂಡು 2 ರೀಸನ್ ಇದೆ. ಒಂದು, ಯಾವಾಗ ಚಾರ್ಜಸ್ ಬಂತು ಈ ರಿಸೈನ್ ಮಾಡಿದ್ರು. ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ನಾಗೇಂದ್ರ ಈ ವಿಷಯದಲ್ಲಿ. ಯಾಕಂದರೆ ಯಾವಾಗ ಚಾರ್ಜಸ್ ಬಂತು ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ 18 ತಿಂಗಳಾಗಿದೆ. ಫೆಮಾ ಬಂತು, ಫೆರಾ ಬಂತು, ಇಡಿ ಬಂತು, CBI ಬಂತು, SIT ಬಂತು. SIT ನಲ್ಲಿ ಅವ್ರ ಮೇಲೆ FIR ಇಲ್ಲ. ಈಗ ನಿಮ್ಮ ಪ್ರಕಾರ CBI ನಲ್ಲಿ ED-ನಲ್ಲಿ ಕೇಸ್ ಇದೆ. ಎಸ್ ಗಾಟ್ ಎ ಬೇಲ್ ನಾವು. 18 ತಿಂಗಳಾಗಿದೆ, ಬೇಲ್ ಸಿಕ್ಕಿ, ಇಸ್ ಔಟ್ ಆಫ್ ಬೇಲ್ ನಾವು. ಸೊ ವೈ ಶುಡ್ ನಾಟ್ ವಿ ಹ್ಯಾವ್ ಅ ಪ್ರಾಪರ್ ಒಂದು ನರೇಷನ್ ಆಗಲಿ. ನರೇಷನ್ಗೆ ಒಂದು ಅವಕಾಶ ಕೊಡಲಿ, ಅಸೆಂಬ್ಲಿಯಲ್ಲಿ ಕೊಡಲಿಲ್ಲ, ನಾವು ಮಾತಾಡ್ತೀವಿ. ಚರ್ಚೆಗೆ ಬರಲಿ, ಚರ್ಚೆ ಕೊಟ್ಟರೆ ಗೊತ್ತಾಗೋದು. ಸೊ ವಿ ರಿಕ್ವೆಸ್ಟ್ ಅಪೋಸಿಷನ್, ಎಸ್ ದೇ ಗಾಟ್ ಎವ್ರಿ ರೈಟ್. ಬಟ್ ನೀವು ಇದೇನು ಹೋರಾಟ ಮಾಡ್ತಾ ಇದ್ದೀರಿ ಬಹಿರಂಗ ಚರ್ಚೆ ಕೊಡಿ. ಯಾಕಂದ್ರೆ ಲಾಸ್ಟ್ ಟೈಮ್ ತಾಸುಗಟ್ಟಲೆ ನೀವು ಮಾತನಾಡಿದಿರಿ. ಈ ವಾಲ್ಮೀಕಿ ಹಗರಣದಲ್ಲಿ ನೀವು ತಾಸುಗಟ್ಟಲೆ ಮಾತನಾಡಿದಿರಿ. ಸರ್ಕಾರ ಇದೆ, ಸಚಿವರಿದ್ದಾರೆ. ಸೊ ಒಂದು ಅವಕಾಶ ಕೊಡಿ, ಏನೇ ಆಗಿದೆ ಅಂತ ಹೇಳಕ್ಕೆ ಅವಕಾಶ ಕೊಡಬೇಕು ಬೇಡ. ಸೊ ದಟ್ಸ್ ವೈ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ ಅಪೋಸಿಷನ್ ಅವರಿಗೆ, ಒಂದು ಅವಕಾಶ ಕೊಡಿ ಸದನದಲ್ಲಿ. ವಿಲ್ ಕಮ್ ವಿತ್ ಲಾಟ್ ಆಫ್ ಕ್ಲಾರಿಫಿಕೇಶನ್ ಅಬೌಟ್ ನಾಗೇಂದ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ.